ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಅರ್ಲಿ ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದೆ ವಾಕ್ ಹೋಗೋಣ ಅಂತ ಅಂದ್ಕೊಂಡು ಎಷ್ಟೇ ಬೇಗ ಇದ್ರೂ ಮನೇಲಿ ಕೆಲಸನೇ ಆಗಿಬಿಡುತ್ತೆ. ಸೊ ಹಾಗಾಗಿ 4:15ಗೆಲ್ಲ ಅಲಾರಾಮ್ ಇಟ್ಬಿಟ್ಟು ಮಲ್ಕೊಂಡಿದ್ದೆ. ಬಟ್ ಎದ್ದೇಳೋದು ಲೇಟೇ ಆಗೋಯಿತು. ಸೊ ಹೋಗೋದು ಬೇಡ, ನಾಳೆಯಿಂದ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹೊರಗಡೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಚೈತ್ರ ತಿಂಡಿಗೆ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಪಲ್ಯನ ಮಾಡೋಣ ಅಂತ ರೆಡಿ ಮಾಡ್ತಿದ್ವಿ. ಏನಪ್ಪ ಇವತ್ತಿನ ಸ್ಪೆಷಲ್ ಅಂತ ಅಂದರೆ ನಮ್ಮನೆ ಇವತ್ತು ಟಿಫನ್ಗೆ ಬೆಂಡೆಕಾಯಿ ಪಲ್ಯ ಮತ್ತು ದೋಸೆನ ರೆಡಿ ಮಾಡ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು. ಏನಾದರೂ ಫ್ರಿಜ್ ಇತ್ತು ಅಂತ ಅಂದರೆ ತಂದ್ಬಿಟ್ಟು ಫ್ರಿಜ್ಜಲ್ಲಿ ಹಾಕಿಬಿಟ್ರೆ ಅದ್ರ ಕಡೆ ಗಮನನೇ ಕೊಡಲ್ಲ ಮಾಡಲಿಕ್ಕೆ. ನಮ್ಮಮ್ಮ ತರ್ತಾರೆ ಒಣಗಿಸ್ತಾರೆ, ತರ್ತಾರೆ ಒಣಗಿಸ್ತಾರೆ ಅಂತ ಬೈತಾನೆ ಇರ್ತಾರೆ ಅವಾಗವಾಗ. ಸೊ ಹಾಗಾಗಿ ಇವತ್ತು ಮಾಡೇ ಬಿಡೋಣ, ನೆನ್ನೆ ಚಪಾತಿ ಮಾಡಿದಾಗ ಮಾಡೋಣ ಅಂತ ಅಂದ್ಕೊಂಡ್ವಿ. ಬೇಡ, ಚಪಾತಿಗೆ ಚಿಕನ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಇವತ್ತು ದೋಸೆ ಮಾಡೋಣ. ದೋಸೆಗೆ ಸಾಂಬಾರು ಟೈಪಲ್ಲಿ ಸ್ವಲ್ಪ ಗೊಜ್ಜು ಟೈಪಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದರು. ನಾನಿವತ್ತು ಸ್ವಲ್ಪ ಬೇಗ ಎದ್ದಿದ್ದರಿಂದ ಹೊರಗಡೆ ಕೆಲಸ ಎಲ್ಲ ನಾನೇ ಮಾಡ್ಕೊತಾ ಇದ್ದೆ. ಅಷ್ಟರೊಳಗೆ ನಮ್ಮ ರಿಷಿನೂ ಎದ್ಬಿಟ್ಟ. ಎದ್ದದ್ದಾದಮೇಲೆ ಅವನು ಸಡನ್ನಾಗಿ ಹೊರಗಡೆ ಬರೋದೇ ಇಲ್ಲ. ಒಂಥರ ಆ್ಯಕ್ಟಿವೇ ಇರಲ್ಲ. ಬೆಳಗ್ಗೆ ಎದ್ದಾಗ ಒಂಥರ ಕೈ ಅಂತಲೇ ಇರ್ತಾನೆ. ನಿಮಗೆಲ್ಲ ಗೊತ್ತು, ಸ್ಕೂಲ್ಗೆ ಹೋಗಬೇಕು ಅಂತಂದರೆ ಎದ್ದಿದ್ದ ದಿನದಿಂದನೇ ಸಂಜೆ ಆಗೋ ತನಕನೂ ಅಳ್ತಾನೆ ಇರ್ತಾನೆ. ಯಾಕೆ ಹಿಂಗೆ ಅಳ್ತಾನಪ್ಪ ಅಂತಂದರೆ ಅವನಿಗೆ ಸ್ಕೂಲಲ್ಲಿ ನಿಧಿ ಮತ್ತು ಇವನಿಗೆ ಬೇರೆ ಬೇರೆ ಕ್ಲಾಸ್ ರೂಮ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ನಾನು ಮಾರ್ನಿಂಗೇ ಶೇಕ್ ಕುಡಿಯೋಣ ಅಂತ ಕ್ಲಬ್ ಕಡೆ ಹೊರಟೆ. ಏನು ಶೇಕ್ ಅಂತ ನೋಡ್ತಿದ್ದೀರಾ? ನ್ಯೂಟ್ರಿಷನ್. ಇದು ಅಫ್ರೆಶ್ ನಾನು ತಗೊತಾ ಇರೋದು. ಕಾಫಿ ಟೀ ಏನೂ ಕುಡ್ದಿರಲಿಲ್ಲ. ಕಾಫಿ ಟೀ ಬದಲಿಗೆ ರೀಪ್ಲೇಸ್ ಆಗಿ ಅಫ್ರೆಶ್ನ ತಗೊತಾ ಇದ್ದೀನಿ. ಆ್ಯಂಡ್ ನಾನು ಕುಡಿತಾ ಇರೋದು ಬಂದು ತುಳಸಿ ಫ್ಲೇವರ್ದು ಅಫ್ರೆಶು. ಮತ್ತು ನಾನು ಶೇಕ್ನ ರೆಡಿ ಮಾಡಿಕೊಂಡೆ. ಡ್ರೈ ಫ್ರೂಟ್ಸ್ದು ಡೇಟ್ಸ್ದು ಚೆನ್ನಾಗಿತ್ತು. ನನಗಂತೂ ಶೇಕ್ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಗಾಡಿನ ಇಲ್ಲೇ ಕೆಳಗಡೆ ಪಾರ್ಕ್ ಮಾಡಿಬಿಟ್ಟು ಹೋಗಿದ್ದೆ. ನಾನು ಗಾಡಿ ಅವಾಗವಾಗ ಕೈ ಕೊಡೋದು ಜಾಸ್ತಿ. ಈ ನಡುವೆ ಅಂತಂದರೆ ಬ್ಯಾಟ್ರಿ ಫುಲ್ ಡೌನ್ ಆಗ್ತಾಯಿದೆ. ಅಲ್ಲಿಂದ ಸೀದಾ ಮನೆ ಕಡೆ ಬಂದೆ. ನಾನು ಬರೋ ಅಷ್ಟರಲ್ಲಿ ಮಕ್ಕಳು ರೆಡಿಯಾಗಿ ತಿಂಡಿ ಮಾಡಿ ಹೊರಟುಬಿಟ್ಟಿದ್ರು. ನನ್ನ ತಮ್ಮ ವೆಯ್ಟ್ ಮಾಡ್ತಾ ಇದ್ದ. ಹಾಗೆ ನಮ್ಮ ಚೈತ್ರನ ಫ್ರೆಂಡ್ ಬಂದು ಮನೇಲಿ ಆರಾಮಾಗಿ ಮಾತಾಡ್ಕೊಂಡು ರೆಡಿ ಆಗ್ತಾಯಿದ್ರು. ಪಾಪ ಚೈತ್ರಂಗೂ ಲೇಟ್ ಆಗಿಬಿಟ್ಟಿತ್ತು. ಫಸ್ಟ್ ಹೋಯ್ತು ಅಂತಂದರೆ ಚೈತ್ರಂಗೆ ತೊಂದರೆ ಆಗುತ್ತೆ. ನಾನು ಅದಕ್ಕೇ ಜಾಸ್ತಿ ಫಸ್ಟ್ ಶಿಫ್ಟ್ ಹೋಗೋಕ್ಕೆ ಇಷ್ಟನೇ ಆಗಲ್ಲ. ಮನೇಲೆಲ್ಲ ಕೆಲಸ ಮುಗಿಸಿ ಹೋಗೋದು ತುಂಬ ಲೇಟ್ ಆಗಿಬಿಡುತ್ತೆ ಅವಳಿಗೆ ಅಂತ ಅಂದ್ಬಿಟ್ಟು ಇಟ್ಸ್ ಓಕೆ, ನಾವಿಬ್ಬರು ಒಳ್ಳೆ ಕೋಆರ್ಡಿನೇಷನ್ನಲ್ಲಿದ್ದೀವಿ. ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಈ ವ್ಲಾಗಲ್ಲಿ ನಿಮ್ಗೆ ಹೇಳೋದೇನಪ್ಪ ಅಂತಂದರೆ ನಮ್ಮ ಚೈತ್ರಂದು ಯೂಟ್ಯೂಬ್ ಚಾನಲ್ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ನನಗೆ ಹೇಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಅದೇ ಥರ ಅವ್ರಿಗೂ ಸಪೋರ್ಟ್ ಮಾಡಿ. ನಾನು ಸ್ವಲ್ಪ ಡ್ರಾಪ್ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಟೆ. ಗಾಡಿ ಚೈತ್ರಂಗೆ ಬೇಕಾಗಿತ್ತು ಫೀಲ್ಡ್ ವರ್ಕಿಗೆ ಹೋಗೋದ್ರಿಂದ. ಸೊ ಗಾಡಿ ಮತ್ತೆ ಕೈ ಕೊಡ್ತಾನೆ ಇತ್ತು. ಡಬಲ್ ಸ್ಟ್ಯಾಂಡ್ ಹಾಕಿದ್ರೆ ಮಾತ್ರ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಹಾಗಾಗಿ ನಮ್ಮ ತಮ್ಮನ ಹತ್ರ ಡ್ರಾಪ್ ಹಾಕ್ಸೋಣ ಅಂತ ಹೋದೆ. ಹೋಗ್ತಾ ಮಧ್ಯದಲ್ಲೇ ಪೆಟ್ರೋಲ್ ಬೇರೆ ಕೈ ಕೊಡ್ತು. ಹಾಗೆ ಆರಾಮಾಗಿ ನನ್ನ ತಮ್ಮನ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದೆ. ಯಾರಾದರೂ ಮನೇಲಿ ಈ ಥರ ಫ್ರೀಯಾಗಿದ್ದರೆ ನಮ್ಮ ಪಿಕಪ್ ಡ್ರಾಪ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನಮ್ಮನೆ ಯಾರೂ ಇರೋದೇ ಇಲ್ಲ, ಎಲ್ಲದಕ್ಕೂ ನಾವೇ ಓಡಾಡಬೇಕು. ಸೊ ಅದೊಂದು ಪ್ರಾಬ್ಲಮ್ಮು. ಪೆಟ್ರೋಲ್ ಕೈ ಕೊಟ್ಟಿದ್ದರಿಂದ ಅಲ್ಲೇ ಬಂಕ್ ಸಿಕ್ತು. ಸೊ ಬಂಕಲ್ಲಿ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಚೈತ್ರಂಗೆ ಮತ್ತೆ ಬೇಕಲ್ಲ, ಅವಳು ಫೀಲ್ಡ್ ವರ್ಕಿಗೆ ಹೋಗೋದ್ರಿಂದ ಗಾಡೀಲಿ ಯಾವಾಗಲೂ ಪೆಟ್ರೋಲ್ ಇರಲೇಬೇಕು. ನಮ್ಮ ಗಾಡಿ ಅಂತೂ ಎಷ್ಟು ಜನ ಓಡಿಸ್ತಾರೆ ಅಂತಲೇ ಗೊತ್ತಿಲ್ಲ. ಹಾಗೆ ನಾನು ಮಾರ್ನಿಂಗು ಶೇಕ್ ಕುಡ್ದಿದ್ದರಿಂದ ಟಿಫನ್ ಮಾಡಿರಲಿಲ್ಲ. ಸೊ ಹಾಗಾಗಿ ಬಾಕ್ಸ್ ರೆಡಿ ಮಾಡ್ಕೊಂಡು ತೊಗೊಂಬಂದಿದ್ದೆ ಮನೆಯಿಂದನೇ ದೋಸೆ ಮತ್ತು ಬೆಂಡೆಕಾಯಿ ಪಲ್ಯನ. ಏನೇ ಆದರೂ ದೋಸೆ ಬಿಸಿಲಿದ್ದಾಗ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ರಫ್ ಆಗಿಬಿಟ್ಟಿತ್ತು ದೋಸೆ. ಯಾಕಪ್ಪ ಇವತ್ತು ಸ್ವಲ್ಪ ರಫ್ ಅಂತ ಅನ್ನಿಸ್ತಾ ಇತ್ತು. ಬಟ್ ಬೆಂಡೆಕಾಯಿ ಪಲ್ಯ ಮತ್ತು ದೋಸೆಗೆ ಕಾಂಬಿನೇಷನ್ ಇನ್ನೂ ಚೆನ್ನಾಗಿತ್ತು. ಮೇ ಬಿ ನೆನ್ನೆಗೆ ಚಪಾತಿಗೆ ಮಾಡಿದ್ದಿದ್ರೆ ಕೂಡ ಇನ್ನೂ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಆ್ಯಂಡ್ ಬೇಜಾರಾಗ್ತಾಯಿತ್ತು. ಇವತ್ತು ಯಾಕೋ ಸಮಕ್ಕ ಅಮ್ಮು ಯಾರೂ ಬಂದೇ ಇರಲಿಲ್ಲ. ಅಮ್ಮು ಬೇರೆ ಬೇಲೂರಿಗೆ ಹೋಗಿದ್ದೀನಿ ಅಂತ ಅಂದ್ಬಿಟ್ಲು ಅವ್ರ ಅಕ್ಕ ಅವ್ರ ಮನೆಗೆ. ನಿನ್ನೆ ನನ್ನ ಹೇಳ್ದೆ ಹೋಗಿದ್ದಾಳೆ. ಅಂತೂ ವಾಪಸ್ ಬಂದು ಸಿಕ್ಕಿದ್ಲು ಮನೆ. ಮುಂಚೆ ನೋಡಿಲ್ಲ ನಾವು ಅಣ್ಣ. ದಿನ ಹೊಸ ಹುಡುಗರು ಇಲ್ಲ, ಇವನು ಮಾತಾಡೋದ ಜಾಸ್ತಿ. ಇಲ್ಲ ಇನ್ನೊಬ್ಬ ಇದ್ದಾನಲ್ಲ, ಅವನು ಬರ್ತಾ ಇಲ್ವಾ? ಅಯ್ಯೋ, ನಿಮ್ಮ ಹತ್ರ ಇರೋರೆಲ್ಲ ಕಪ್ಪಿರೋರೆ, ನೀವು ಒಬ್ಬರೇ ಬೆಳ್ಳಗಿರೋರು. ನಮ್ಮ ಅಪ್ಪು ಒರಿಜಿನಲ್ ಬ್ಯೂಟಿ. ನೋಡಿದ್ರಲ್ಲ ಈ ವ್ಲಾಗಲ್ಲಿ ನಮ್ಮಮ್ಮ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಇವತ್ತು ಅವಳು ವೇರ್ ಮಾಡಿರೋದು ಟ್ರೆಂಡ್ಸಲ್ಲಿ ತಗೊಂಡಿದ್ದು ಟಾಪು. ಆಫರಲ್ಲಿದ್ದಾಗ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು. ಸ್ವಲ್ಪ ವೆಯ್ಟ್ ಲಾಸ್ ಆಗಿ ಕ್ಯೂಟಾಗಿ ಕಾಣಿಸ್ತಿದ್ಲು.
ಆ್ಯಂಡ್ ನಮ್ಮ ನಿಧಿ ಹುಡ್ಕೊಂಡು ನಮ್ಮ ಹುಡುಕಾಟ ಜರ್ನಿ ಸ್ಟಾರ್ಟ್ ಆಯಿತು. ಎಲ್ಲೋ ಆಟಾಡ್ತೀನಿ ಅಂದ್ಬಿಟ್ಟು ಮಿಸ್ ಆಗಿಬಿಟ್ಟಿದ್ಲು. ಇಲ್ಲಿ ಸ್ವೀಟಿ ಚಾರ್ಲಿ ಇಬ್ಬರು ಕೂತಿದ್ದಾರೆ. ನೋಡು ಸ್ಲಿಪ್ಪರ್ ಇಲ್ಲೇ ಬಿಟ್ಟವಳೆ ಅಂದರೆ ಖಂಡಿತ ಇಲ್ಲೇ ಇದ್ದಾಳೆ. ಚಾರ್ಲಿ ಬಿಡು ಚಾಕ್ಲೇಟ್. ಚಾರ್ಲಿ ಸ್ವೀಟಿ ಚಿಟ್ಟಿ ನಾವು ಎಷ್ಟೊತ್ತು ಹುಡ್ಕೋದ್ವಲ್ಲ ಇಲ್ಲಿಗೆ ಬಂದಿದ್ವಲ್ಲ. ಅಲ್ಲಿ ನಮ್ಮ ಅವ್ರ ಮನೆ ಐತ, ಡಿಂಪೋರ್ ಮನೆ ಐತ, ಸೂರಪ್ಪರ ಮನೇಲಿ, ಜೀವನ್ ಮಾಮರ ಮನೇಲಿ ಎಲ್ಲ ಹುಡುಕೊ ಬಂದೆ. ಲಾಸ್ಟಿಗೆ ಯಾರು ಹೇಳಿತು? ಬಿಂಬಿತ ಹೇಳಿದ್ಲು. ಬಾಯ್ ಬಾಯ್ ಕಣೋ ಬಾಯ್. ಹಾಂ ಏನು ಸ್ವೀಟ್ ಡ್ರೀಮ್ಸ್ ನಡಿ ಬೆಳ್ಳಿ ಹತ್ರ ಒಂದು ಮೀಶಾಗ ಅಂಬಾಸಿಡರ್ ಮಾಡೋರು ನಿನ್ನ. ಆ ಒಂದು ಹೀಗೇನೆ ನಮ್ಮ ದೊಡ್ಡಮ್ಮರ ಮನೆಗೆ ಹೋಗಿ ನಮ್ಮ ಅತ್ತಿಗೆ ನಮ್ಮ ಅಕ್ಕಂದಿರ ಜೊತೆಗೆ ನಾನು ಚೈತ್ರ ಎಲ್ಲ ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಹಾಗೆ ಮಕ್ಕಳು ಕೂಡ ಫೈನಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅವರ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು, ಬ್ಯಾಂಗಲ್ ಬಂಗಾರಿ ಸಾಂಗ್ಗೆ ಡ್ಯಾನ್ಸ್ ಮಾಡಿಕೊಂಡು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಕೀಪ್ ವಾಚಿಂಗ್ ರಮ್ಯಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.